ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ರೈತರು FIR ಮಾಡಿಸಿದ್ದಾರೆ. ಇನ್ನೊಂದು ಫ್ಯಾಮಿಲಿ ಇಲ್ಲ ಬೇಡ ಅಂತೇಳಿ FIR ಮಾಡಿಸಿಲ್ಲ. ಯಾಕಂದರೆ ಒಂದೇ ವಾರದಲ್ಲಿ ಒಂದೇ ಗ್ರಾಮದಲ್ಲಿ ಇಬ್ಬರು ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾರೆ. ಬರಗಾಲ ಬಿದ್ದಿದೆ, 1.5 ತಿಂಗಳಾಯ್ತು ಮಳೆ ಇರಲಾರ್ದೆ, ಏನೋ ಒಂದು 25% ಬಿತ್ತಿದ್ರು, ಅವನು ಬೆಳೆ ಹಾಳಾಗಿದೆ. ಆದರೂ ಇದುವರೆಗೂ ಯಾರು ಸರ್ಕಾರದವರು ಈ ಕಡೆ ತಿರುಗಿ ನೋಡೋಂಥ ಕೆಲಸ ಮಾಡ್ತಿಲ್ಲ. ಯಾಕಂದರೆ ಪೂರ್ಣ ಪ್ರಮಾಣದ ಗೌರ್ಮೆಂಟೇ ಅಲ್ಲ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಕೆಲವೇ ಜನ ಸಚಿವರಾಗಿದ್ದಾರೆ, ಸಚಿವರು ಸಂಪುಟ ಪೂರ್ಣ ಆಗಿಲ್ಲ, ಮತ್ತು ಕೃಷಿ ಸಚಿವರೂ ಯಾರೂ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಕಾಂಗ್ರೆಸ್ ಶಾಸಕರು ಸರ್ಕಾರ ಅಧಿಕಾರದಾಗಿರೋರು ಏನು ಮಾಡ್ತಿದ್ದಾರೆ ಅಂತಂದರೆ, ಯಾವಾಗ ನಾವು ಮಂತ್ರಿ ಆಗಿದ್ದೀವಪ್ಪ ಅಂತ ಓಡಾಡ್ತಿದ್ದಾರೆ ಹೊರತಾಗಿ ಕ್ಷೇತ್ರವನ್ನು ಮರೆತು ಬಿಟ್ಟಿದ್ದಾರೆ. ಹಂಗಾಗಿ ಯಾವ ಬರಗಾಲಕ್ಕೆ ಸಂಬಂಧಪಟ್ಟಂಥ ಯಾವ ಇಶ್ಯೂ ಬಗ್ಗೆನೂ ಏನೂ ಸೀರಿಯಸ್ ಡಿಸಿಷನ್ ಆಗ್ತಿಲ್ಲ. ಫಸ್ಟು ನಿಮ್ಮ ಕ್ಷೇತ್ರದ ಜನರನ್ನು ನೋಡ್ರಿ. ಅದು ಬಿಟ್ಟು ನೀವು ಇಲ್ಲಿ ಬಿಟ್ಟು ಬರೀ ಬೆಂಗಳೂರಲ್ಲಿ ಕುಂದಿರೋದ್ರಿಂದ ಸರ್ಕಾರದ ಮೇಲೆ ಒತ್ತಡ ಹೇರಲಿಲ್ಲ ಅಂತಂದ್ರೆ ಏನೂ ಆಗಂಗಿಲ್ಲ. ದಯವಿಟ್ಟು ಇಲ್ಲಿರುವಂಥ ರೈತರಿಗೆ ಒಂದು ಭರವಸೆಯಾಗಿ ನಿಂದಿರ್ಬೇಕಾಗ್ತದೆ ಹೊರತಾಗಿ ರೈತರ ಪಾಳಿಗೆ ನೀವೇ ಮುಳ್ಳಾಗಂಥ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಲಿ. ಯಾರ್ಯಾರು ಇಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ತಕ್ಷಣ ಅವ್ರಿಗೆ ಪರಿಹಾರ ಕೊಡೋಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಹೋದಂಥ ಪಕ್ಷದಲ್ಲಿ ನಾವು BJP ಅವರೆಲ್ಲರೂ ಸೇರಿ ಸರ್ಕಾರ ವಿರುದ್ಧ ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಾಗ್ತದೆ. ಅಂಥ ಪರಿಸ್ಥಿತಿ ಬರಲಾರ್ದಂತ ಮುಂಚೆನೇ ದಯವಿಟ್ಟು ಇವರೆಲ್ಲರಿಗೆ ಪರಿಹಾರ ಒದಗಿಸ್ಕೊಡ್ಬೇಕಂತ ನಿಮ್ಮ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಈ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ? ಈ ಬೆಳೆಗೆ ಅವೆಲ್ಲ ದುಡ್ಡು ಸಾಲ ತೊಗೊಂಡಿದ್ವು ಅಂತ ಬೆಳೆ ಮನ್ನಾ ಇದು ಸರ್ಕಾರ ಸಾಲ ಮನ್ನಾ ಮಾಡಿತಂದ್ರೆ ಆ ರೈತರಿಗೆ ಒಂದು ಇದು ಇರ್ತದೆ, ಸಮಾಧಾನ ಇರ್ತದೆ. ಇಲ್ಲಪ್ಪ ಅಂತ ಜೀವನ ಕಳ್ಕೊಂಡು ಬಿಡ್ತಾರೆ. ಇಲ್ಲಂತಂದ್ರೆ ಇಲ್ಲಿ ಮಾನವ ಹೋಗ್ತಪ್ಪ ಅನ್ನೋ ದೃಷ್ಟಿಯಿಂದ ಜೀವ ಕಳ್ಕೊಂತ ಕೆಲಸವನ್ನು ಮಾಡಕತ್ತಾರ. ತಕ್ಷಣ ಸಾಲ ಮನ್ನಾವನ್ನು ಮಾಡಿ ಬರ ಪೀಡಿತ ಅಂತ ಘೋಷಣೆ ಮಾಡಿ ಇವರೆಲ್ಲರಿಗೂ ಇಲ್ಲಿ ಬರ ಪರಿಹಾರದ ಕಾಮಗಾರಿ ಸ್ಟಾರ್ಟ್ ಆಗಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು, ಮತ್ತು ಅಲ್ಲಲ್ಲಿ ಹೋಬಳಿ ಮಟ್ಟದಲ್ಲಿ ಗೋಶಾಲೆಯನ್ನು ತೆಗಿಬೇಕು, ಮೇವು ಕೇಂದ್ರವನ್ನು ತೆಗಿಸಿ ಕೊಟ್ಟಾಗ ಮಾತ್ರ ಅನುಕೂಲ ಆಗ್ತದೆ. ಇವತ್ತು ಆಲಿಮಟ್ಟಿ ಡ್ಯಾಮಲ್ಲಿ, ನಾರಾಯಣಪುರ ಡ್ಯಾಮಲ್ಲಿ ಡೆಡ್ ಸ್ಟೋರೇಜ್ ಬಿಟ್ಟು ನಾನು ಹೇಳ್ತಿದ್ದೀನಿ 78 TMC ನೀರಿದೆ. ಆಲಿಮಟ್ಟಿ ನಾರಾಯಣಪುರ ಎರಡು ಸೇರಿ. ಆಲಿಮಟ್ಟಿಲಿ 4 TMC ನೀರಿದೆ, ಇದು ನಾರಾಯಣಪುರದಲ್ಲಿ 4 TMC ನೀರಿದೆ. ಆಲಿಮಟ್ಟಿಯಲ್ಲಿ 74, ಟೋಟಲ್ 78 TMC ನೀರು. ಇದು ಉಪಯೋಗ ಬರೋಂಥ ನೀರಿದೆ. ನಿಮ್ಮ ಜುಲೈವರೆಗೂ, ನೀವು ಮುಂದಿನ ವರ್ಷ ಜುಲೈವರೆಗೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾರೆ ಅಂತಂದ್ರೂ ನಿಮ್ಮ 35ರಿಂದ 40 TMC ನೀರು ಆಗ್ತದೆ. ಇನ್ನೂ 35 TMC ನೀರು ಇನ್ನೂ ಎಕ್ಸ್ಟ್ರಾ ಇದೆ. ಬನ್ಸ್ ಮಾಡಿದ್ರೆ ಅದು ರೈತರಿಗೆ ಕಾಲುವೆಗರಿಸಿ ಕೆರೆ ತುಂಬ ಯೋಜನೆಗಳಿಗೆ ದನ ಕರಗಳಿಗೆ ನೀರು ಕುಡಿಯೋಕೆ ವ್ಯವಸ್ಥೆ ಮಾಡ್ಬೋದು. ಇವತ್ತು ರೈತರಿಗೆ ಒಂದು ಬೆಳೆಗಾಲಕ್ಕಂದ್ರೆ ನೀರಿಗೆ ವ್ಯವಸ್ಥೆ ಮಾಡೋ, ಇಲ್ಲ ಇನ್ನೊಂದು 10 ದಿನದಲ್ಲಿ ಮಳೆ ಆಗ್ತಂತ ಭರವಸೆನೇ ಇದೆ. ಆದಮೇಲೆ ಡಿಸಿಷನ್ ತೊಗೋಬೇಕು. ಅದಕ್ಕಿಂತ ಮುಂಚೆನೇ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಒಂದು ಸಂದೇಶ ಬಂದ್ಬಿಟ್ಟದೆ, ಯಾರು ಕೃಷಿ ಚಟುವಟಿಕೆ ಮಾಡಬೇಡ್ರಿ. ಮತ್ತು ಇನ್ನು ರೈತರು ಕೃಷಿ ಚಟುವಟಿಕೆ ಮಾಡಲಿಲ್ಲ ಅಂದರೆ ತಿನ್ಬೇಕೇನು? ಇಡೀ ದೇಶದ ಜನತೆ ಏನು ತಿನ್ನೋಕ್ಕಾಗ್ತದೆ? ಅದಕ್ಕೋಸ್ಕರ ಸುಮ್ಮನೆ ಆತುರ ನಿರ್ಧಾರ ತೊಗೊಳ್ಳೋಕ್ಕಿಂತ ಮುಂಚೆ ನೀರಿನ ಎಷ್ಟಿದೆ, ಲಭ್ಯತೆ ಎಷ್ಟಿದೆ, ಅವೆಲ್ಲ ಚೆಕ್ ಮಾಡಿ ತೀರ್ಮಾನ ತೊಗೊಂಡ್ರೆ ಒಳ್ಳೇದಿರ್ತದೆ. ಅದು ಬಿಟ್ಟು ಸುಮ್ಮನೆ ಎಲ್ಲೇ ಕುಂತು ತೀರ್ಮಾನ ತೊಗೊಳ್ಳೋದ್ರಿಂದ ಒಳ್ಳೇದಾಗಲ್ಲ. ಶಾಸಕರಾದ್ರೆ ಇದೇ ಗತಿ ಆಗ್ತದೆ. ಇವತ್ತಿಗೂ ಒಂದು ಚೆಕ್ ಮಾಡಲಾರ್ದಂಗೆ ಏನಾಗಿದೆ, ಏನಿಲ್ಲ, ಏನು ವ್ಯವಸ್ಥೆ ನಡೆದಿದೆ ಅದ್ರ ಬಗ್ಗೆ ಏನು ಗಮನ ಹರಿಸಲಾರ್ದಕ್ಕೆ ನೀರು ರೀಚ್ ಆಗ್ಬಿಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಫೋರ್ಸೇಬಲಿ ಹೆಂಗ್ ಜಮೀನು ತೊಗೊಂತಾರೆ? DK ಶಿವಕುಮಾರ್ ಅವರಿಗೆ ನಾವು ಇಷ್ಟೇ ರಿಕ್ವೆಸ್ಟ್ ಮಾಡೋದು, ನೀವು ಟೌನ್ಶಿಪ್ ಮಾಡ್ತಾರಂದ್ರೆ ಆ ರೈತರ ಮನ ಪರಿವರ್ತನೆ ಮಾಡಿ ರೈತರ ಮನವೊಲಿಸಿ ಮಾಡೋಂಥ ಕೆಲಸವನ್ನು ಮಾಡ್ರಿ. ಹೊರತಾಗಿ ಈ ಥರ ದಬ್ಬಾಳಿಕೆಯಿಂದ, ದೌರ್ಜನ್ಯದಿಂದ FIR ಹಾಕಿ, ಕೇಸ್ ಹಾಕಿ, ಅವ್ರ ಒಳಗಾಕಿ ಮಾಡಿದ್ರೆ ಯಾರೂ ಕೇಳಂಗಿಲ್ಲ. ಯಾಕಂತಂದ್ರೆ ನಮ್ಮ ಜನರು ಭಾಳ ಹುಷಾರಿದ್ದಾರೆ. ಆದರೆ ಸ್ಪೆಷಲಿ ಬೆಂಗಳೂರು ಭಾಗದ ಜನರು ಹೆಂಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಆ ಜನರ ಮೇಲೆ ದೌರ್ಜನ್ಯ ಮಾಡಿದ್ರೆ ನಮ್ಮ ಥರ ಅವ್ರು ತಾಳಂಗಿಲ್ಲ. ಅವ್ರು ಏನು ಪ್ರತ್ಯುತ್ತರ ಕೊಡ್ಬೇಕು ಕೊಡೋಂಥ ಕೆಲ. ಇಲ್ಲಿ ನಮ್ಮ ಭಾಗದವರು ಸಂಬಾಜ್ ಜನರ ಏನಾದರೂ ಇರಲಿ ಬಿಡಪ್ಪ ಅಂತಾರೆ. ಬಟ್ ಬಿಡದಿ, ಮಂಡ್ಯ, ಮೈಸೂರು ಭಾಗದ ಜನರು ಭಾಳ ಹುಷಾರು ಜನರಾರ.